ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪರಿವರ್ತನಾ HDFC ಬ್ಯಾಂಕ್ ಅವರ ವತಿಯಿಂದ, ಇದು HDFC ಬ್ಯಾಂಕ್ ಅಂದರೆ ಒಂದು ಪ್ರೈವೇಟ್ ಬ್ಯಾಂಕು, ಮಲ್ಟಿನ್ಯಾಷನಲ್ ಕಂಪ್ನಿ ಇರುವಂಥ ಒಂದು ಕಂಪ್ನಿ ಅಂಡರಲ್ಲಿರುವಂಥ ಬ್ಯಾಂಕು. ಇವರು ಈ ಡಿಪ್ಲೊಮಾದವರಿಗೆ, ಈ ವಿಡಿಯೋದಲ್ಲಿ ಡಿಪ್ಲೊಮಾ ಬಗ್ಗೆ ಮಾತ್ರ ಮಾಹಿತಿನ ಕೊಡ್ತೇನೆ, ಸಂಪೂರ್ಣ ಮಾಹಿತಿ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಡಿಪ್ಲೊಮಾದವರಿಗೆ ಸ್ಪೆಷಲಿ ಎಲ್ಲ ಡಿಪ್ಲೊಮಾ IT ಇದ್ದವ್ರಿಗೆ, ಪಾಲಿಟೆಕ್ನಿಕ್ಕು, UG PG ಇದ್ದವ್ರಿಗೆ ಕೂಡ ಇದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು. ಸ್ಪೆಷಲಿ ನಮ್ಮ ಪ್ಯಾರಾಮೆಡಿಕಲ್ ಅಭ್ಯರ್ಥಿಗಳು ಏನಾದ್ರು ಇದ್ದರೆ, ಪ್ಯಾರಾಮೆಡಿಕಲ್ ಅಭ್ಯರ್ಥಿಗಳಿಗೆ ಮತ್ತು GNM ನರ್ಸಿಂಗ್ ಅಭ್ಯರ್ಥಿಗಳಿಗೆ ಕೂಡ ಈ ಒಂದು ಪರಿವರ್ತನಾ ಸ್ಕಾಲರ್ಶಿಪ್ ಯೂಸ್ಫುಲ್ ಆಗ್ಬೋದು. ಇವರು ಪರಿವರ್ತನಾ ಅಂತೇಳಿ ಪ್ರತಿ ವರ್ಷವೂ ಕೂಡ ಏನು ಮಾಡ್ತಾರೆ ಅಂತಂದರೆ, ಈ HDFC ಅವರು ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಯಾರು ಇಕನಾಮಿಕಲಿ ವೀಕರ್ ಇದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಅಪ್ ಟು 75,000 ತನಕ ಸ್ಕಾಲರ್ಶಿಪ್ಗಳನ್ನು ಪ್ರೊವೈಡ್ ಮಾಡಿಕೊಡ್ತಾರೆ. ಪ್ರತಿ ವರ್ಷವೂ ಕೂಡ ಇವರು ಸ್ಕಾಲರ್ಶಿಪ್ಪನ್ನು ಕರೆಯುವಂಥದ್ದು. ಈ ವರ್ಷ ಕೂಡ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಪರಿವರ್ತನಾ ECSS ಪ್ರೋಗ್ರಾಮದ ಒಂದು ಅಡಿಯಲ್ಲಿ ಮೆರಿಟ್ ಕಮ್ ನೀಡ್ ಬೇಸ್ಡ್ 2025-26ನೇ ಸಾಲಿಗೆ ಪರಿವರ್ತನಾ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಲಿಂಕು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ, ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಪ್ಲೈ ನಾವು ಅಂತೇಳಿ. ನಾನು ಡಿಸ್ಕ್ರಿಪ್ಷನ್ದಲ್ಲಿ ನೇರ ಲಿಂಕನ್ನು ಕೊಡ್ತೇನೆ, ನೀವು ಹೋಗಿ ಅಪ್ಲೈ ಕೂಡ ಮಾಡ್ಕೋಬೋದು, ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ದೀರಿ ಅಂಥವ್ರುಗಳು. ಸೊ ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಏನು ಎಲಿಜಿಬಿಲಿಟಿ ಇರಬೇಕು? ಒಂದನೇದ್ದು ಏನಪ್ಪ ಅಂತಂದರೆ, ಇಲ್ಲಿ ಅಪ್ಲಿಕೇಶನ್ ಹಾಕುವಂಥವ್ರು ನ್ಯಾಷನಾಲಿಟಿ ಆಗಿರಬೇಕು, ಅಂದರೆ ಇಂಡಿಯನ್ ಕ್ಯಾಂಡಿಡೇಟ್ ಆಗಿರಬೇಕು. ಯಾಕಂದರೆ ಇದು MNC ಕಂಪ್ನಿ ಇರೋದ್ರಿಂದ ಇವರು ಇಂಡಿಯನ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ, ಇಲ್ಲಿ ಕ್ಲಾಸಸ್ 1ರಿಂದ 12th ಅಥವಾ ಡಿಪ್ಲೊಮಾ ಅಥವಾ ITI ಅಥವಾ ಪಾಲಿಕ್ಲಿನಿಕ್, ಓಕೆ. ಸೊ ಪಾಲಿಟೆಕ್ನಿಕ್ ಕೋರ್ಸ್, ಅದು ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು. ಗೌರ್ಮೆಂಟ್ ಅಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಸ್ಟಡಿ ಮಾಡ್ತಾ ಇರಬೇಕು. ಆಮೇಲೆ ಮಿನಿಮಮ್ ಕ್ವಾಲಿಫಿಕೇಷನ್ ಹಿಂದಿನ ವರ್ಷದ್ದು 55% ಪಾಸ್ ಆಗಿರಬೇಕು. ಆಮೇಲೆ ಫ್ಯಾಮಿಲಿ ಇನ್ಕಮ್ 2.5 ಲ್ಯಾಕ್ ಇರಬೇಕು, ಅಥವಾ ಲೆಸ್ ದೆನ್ 2.5 ಅಥವಾ ಮ್ಯಾಕ್ಸಿಮಮ್ 2.5 ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಿರಬಾರ್ದು. ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗಳು ಫೇಸಿಂಗ್ ಪರ್ಸನಲ್ ಫ್ಯಾಮಿಲಿ ಕ್ರೈಸಿಸ್, ಅಂದರೆ ಪೂರ್ ಫ್ಯಾಮಿಲಿ ಇದ್ದರೆ ಪ್ರಯಾರಿಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಸ್ಪೆಷಲಿ ಸ್ಕಾಲರ್ಶಿಪ್ ಕೊಡ್ತಾ ಇರುವಂಥದ್ದು ಯಾರಿಗೆ? ಪೂರ್ ಫ್ಯಾಮಿಲಿ ಇರುವಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರುವಂಥದ್ದು. ಆಮೇಲೆ ನೋಟಲ್ಲಿ ಕೊಟ್ಟಿರುವಂಥದ್ದು ಏನಂತಂದರೆ, ದೋಸ್ ಪರ್ಸ್ಯೂಯಿಂಗ್ ಡಿಪ್ಲೊಮಾ ಕೋರ್ಸಸ್, ಓನ್ಲಿ ಸ್ಟೂಡೆಂಟ್ ಪರ್ಸ್ಯೂಯಿಂಗ್ ದ ಡಿಪ್ಲೊಮಾ ಆಫ್ಟರ್ 12th ಆರ್ ಎಲಿಜಿಬಲ್. ಅಂದರೆ ಇದು 10th ಬೇಸ್ ಮೇಲೆ ಇರುವಂಥವ್ರಿಗೆ, ಯಾರು ಡಿಪ್ಲೊಮಾ ಮಾಡ್ತಾ ಇದ್ದಾರೆ ಅವರು 12th ಮೇಲೇ ಡಿಪ್ಲೊಮಾ ಮಾಡ್ತಿರಬೇಕು, ಅಂಥವ್ರಿಗೆ ಮಾತ್ರ ಕೊಡ್ತೀವಿ. ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನೋಟ್ ಮಾಡಿಬಿಟ್ಟಿದ್ದಾರೆ, ಓಕೆ. ಸೊ ಯಾವ ವಿದ್ಯಾರ್ಥಿಗಳು ಡಿಪ್ಲೊಮಾ ಮಾಡ್ತಾಯಿದ್ದಾರೆ ಆಫ್ಟರ್ 12th ಆರ್ ಎಲಿಜಿಬಲ್ ಅಪ್ಲೈ ಫಾರ್ ದಿ ಸ್ಕಾಲರ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 10th ಆದವ್ರಿಗೆ ಇಲ್ಲಿ ಬರೋದಿಲ್ಲ ಅಂತ ಅರ್ಥ ಆಯಿತು. ನೆಕ್ಸ್ಟ್ ಬೆನಿಫಿಟ್ ಏನಿದಾವೆ ಅಂತಂದರೆ, ಇಲ್ಲಿ 1 to 6th ಕ್ಲಾಸ್ ಅವರಿಗೆ 15,000 ರೂಪಾಯಿ ಕೊಡ್ತಾರೆ. ಆಮೇಲೆ 7th to 12th ಕ್ಲಾಸ್ ತನಕ ಡಿಪ್ಲೊಮಾ, ITI, ಪಾಲಿಟೆಕ್ನಿಕ್ದವರಿಗೆ 18,000 ತನಕನೂ ಇಲ್ಲಿ ಸ್ಕಾಲರ್ಶಿಪ್ಪನ್ನು ಇವ್ರು ಕೊಡ್ತಾರೆ. ಆಮೇಲೆ ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಬೇಕು? ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಪ್ರಿವಿಯಸ್ ಇಯರ್ಸ್ ಮಾರ್ಕ್ಸ್ ಕಾರ್ಡ್ ಬೇಕು, ಆಮೇಲೆ ಆಧಾರ್ ಕಾರ್ಡು, ವೋಟರ್ ID ಇದು ಇದ್ರೆ ನಡೀತದೆ. ಆಮೇಲೆ ಕರೆಂಟ್ ಇಯರ್ ಪ್ರೂಫ್, ಫೀಸ್ ರೆಸಿಪ್ಟ್ ಇರಬೇಕು, ಅಡ್ಮಿಷನ್ ಲೆಟರ್ ಇರಬೇಕು, ಇನ್ಸ್ಟಿಟ್ಯೂಟ್ ID ಬೇಕು, ಬೋನಫೈಡ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು, ಓಕೆ. ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಅಥವಾ ಬ್ಯಾಂಕ್ ಪಾಸ್ಬುಕ್ ಇರಬೇಕು, ಓಕೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇನ್ಕಮ್ ಪ್ರೂಫ್ ಸಲುವಾಗಿ ಇನ್ಕಮ್ ಸರ್ಟಿಫಿಕೇಟ್, ಹೌದಾ, ಅದು ಇರಬೇಕು ಇನ್ಕಮ್ ಪ್ರೂಫ್ ಸಲುವಾಗಿ. ಆಮೇಲೆ ಫ್ಯಾಮಿಲಿ ಪ್ರೂಫ್, ಓಕೆ. ಏನಾದರೂ ಫ್ಯಾಮಿಲಿ ಪ್ರೂಫ್ ಅಂದರೆ ರೇಷನ್ ಕಾರ್ಡ್ ನಡೀತದೆ. ಅಪ್ಲಿಕೇಶನ್ ಪ್ರೊಸೆಸ್ ಏನು, ಇಲ್ಲಿ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಇವರು, ಓಕೆ. ಅಪ್ಲಿಕೇಶನ್ ಹಾಕಲಿಕ್ಕೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆಮೇಲೆ ನಾನು ಕೂಡ ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಪ್ಲಿಕೇಶನ್ ಹೋಗಿ ನೀವು ಹಾಕ್ಬೋದು. ಆಮೇಲೆ ಸ್ಟಾರ್ಟ್ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡಿ, ಡೆಡ್ಲೈನ್ ಯಾವಾಗಿದೆ? ಇದೇ ತಿಂಗಳು 30ನೇ ತಾರೀಕಿಗಿದೆ. 30ನೇ ತಾರೀಕಿನ ಒಳಗಡೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಬೇಕಾಗತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಿ.